ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 23, ಅಕ್ಟೋಬರ್ 3, 2020. ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ಹಂತಕನ ಹಾದಿ ಹಿಡಿದು ಗೆದ್ದವರು, ಭಾಗ 1. ಜಗತ್ತಿನಲ್ಲಿ ಇದುವರೆಗೆ ಅತ್ಯಂತ ಹೆಚ್ಚು ಮನುಷ್ಯರನ್ನು ಹತ್ಯೆ ಮಾಡಿರುವವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ವಿಧವಿಧವಾಗಿ ಇದ್ದೀತು. ಈ ಪಟ್ಟಿಯಲ್ಲಿ ಯಾವುದೋ ಸರ್ವಾಧಿಕಾರಿಯ ಹೆಸರೂ ಬರಬಹುದು, ವಿಷವಸ್ತುವಿನ ಹೆಸರೂ ಬರಬಹುದು, ರಸ್ತೆ ಅಪಘಾತ ಸ್ಥಾನ ಪಡೆಯಬಹುದು, ಭಗ್ನ ಪ್ರೇಮಿಗಳಿಗೆ ಬೇರೆ ಆಲೋಚನೆ ಹೊಳೆಯಬಹುದು, ವೃದ್ಧಾಪ್ಯ ಎಂಬ ಜಾಣತನದ ಉತ್ತರವನ್ನೂ ಹೇಳಬಹುದು. ಸರಿಯಾದ ಉತ್ತರ ಇದ್ಯಾವುದೂ ಅಲ್ಲ. ಮನುಷ್ಯನ ಇತಿಹಾಸದಲ್ಲಿನ ಅತ್ಯಂತ ದೊಡ್ಡ ಹಂತಕ ಒಂದು ಸಾಂಕ್ರಾಮಿಕ ಕಾಯಿಲೆ. ಕೆಲವು ಲೆಕ್ಕಾಚಾರ ಪಂಡಿತರು ಜಗತ್ತಿನಲ್ಲಿ ಇದುವರೆಗೆ ಬದುಕಿದ್ದ ಜನರ ಪೈಕಿ ಅರ್ಧದಷ್ಟು ಜನರನ್ನು ಇದೊಂದೇ ಕಾಯಿಲೆ ಕೊಂದಿದೆ ಎಂದು ವಾದಿಸುತ್ತಾರೆ. ಅವರು ನೀಡಿದ ಬೃಹತ್ ಸಂಖ್ಯೆಯನ್ನು ತಾರ್ಕಿಕವಾಗಿ ಒಪ್ಪಲು ಸಾಧ್ಯವಿಲ್ಲದಿರಬಹುದು, ಆದರೆ ಆ ಕಾಯಿಲೆಯಿಂದ ಇದುವರೆಗೆ ಮರಣ ಹೊಂದಿದವರನ್ನು ಗಣಿಸಿದರೆ ಅದೊಂದು ಬೃಹತ್ ಸಂಖ್ಯೆಯೇ ಸರಿ. ಅದರ ನಂತರ 2ನೆಯ ಸ್ಥಾನದಲ್ಲಿರುವ ಕೊಲೆಗಡುಕ ಕೂಡ ಒಂದು ಕಾಯಿಲೆಯೇ. ಆದರೆ ಮೊದಲ ಮತ್ತು 2ನೆಯ ಸ್ಥಾನಗಳ ನಡುವಿನ ಅಂತರ ಬಹಳ ಹೆಚ್ಚು. ಮಾನವ ಇತಿಹಾಸದ ಅತ್ಯಂತ ದೊಡ್ಡ ಕೊಲೆಗಾರ ಮಲೇರಿಯಾ ಎಂಬ ಕಾಯಿಲೆ. ಇಂದಿಗೂ ಬೇರೆ ಯಾವುದೇ ಕಾಯಿಲೆಗಿಂತಲೂ ಮಲೇರಿಯಾ ಕಾರಣಕ್ಕೆ ಸಾಯುವವರ ಸಂಖ್ಯೆ ಜಗತ್ತಿನಲ್ಲಿ ಹೆಚ್ಚು. ಮಲೇರಿಯಾಗೆ ಸುಮಾರು 5,000 ವರ್ಷಗಳ ಲಿಖಿತ ಇತಿಹಾಸವಿದೆ. ಇದು ಸುಮಾರು 50,000 ವರ್ಷಗಳಿಂದ ಮಾನವನ ಪೂರ್ವಜರ ಪ್ರಭೇದಗಳನ್ನೂ ಕಾಡುತ್ತಿದೆ ಎಂದು ಅಭಿಪ್ರಾಯ ಪಡುವವರಿದ್ದಾರೆ. ನಾಗರಿಕತೆ ಬೆಳೆದು ಕಾಯಿಲೆಗಳನ್ನು ಅಲ್ಪಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ಬಂದಾಗ ಸಾಂಕ್ರಾಮಿಕ ಕಾಯಿಲೆಗಳು ಕೆಟ್ಟ ಗಾಳಿಯಿಂದ ಬರುತ್ತದೆ ಎಂದು ಭಾವಿಸಲಾಗಿತ್ತು. ಈ ಭಾವನೆಗೆ ಮೂಲ ಕಾರಣ ಸಾಂಕ್ರಾಮಿಕ ಕಾಯಿಲೆಗಳ ಪೈಕಿ ಅತ್ಯಂತ ಹೆಚ್ಚಿನ ವಿನಾಶಕಾರಿಯಾಗಿದ್ದ ಮಲೇರಿಯಾ ಕಾಯಿಲೆಯೇ. ಮಲೇರಿಯಾ ಎಂಬ ಪದದ ಮೂಲ ಇಟಾಲಿಯನ್ ಭಾಷೆಯ ಮಲ್ ಅರಿಯಾ, ಅದರ ಅರ್ಥ ಕೆಟ್ಟ ಗಾಳಿ. ಹೀಗೆ ಸಾಂಕ್ರಾಮಿಕ ಕಾಯಿಲೆಯ ಕಾರಣವನ್ನು ಸಂಕೇತಿಸುವ ಹೆಸರನ್ನು ಒಂದು ಕಾಯಿಲೆಗೆ ಇಟ್ಟಿದ್ದವರು ಎಂದರೆ ಅಂದಿನ ಕಾಲದ ಜನರ ಮೇಲೆ ಆ ಕಾಯಿಲೆಯ ಘೋರ ಪರಿಣಾಮದ ಪ್ರಭಾವ ತಿಳಿಯುತ್ತದೆ. ಈ ಕೆಟ್ಟ ಗಾಳಿಯ ಆಲೋಚನೆಯನ್ನು ಪ್ರಶ್ನಿಸುವಂತೆ ಮಾಡಿದ್ದು ಸೂಕ್ಷ್ಮದರ್ಶಕ ಯಂತ್ರದ ಆವಿಷ್ಕಾರ. ಬರಿಗಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು ಈ ಪ್ರಪಂಚದಲ್ಲಿ ಇವೆ. ಅವುಗಳು ಕಾಯಿಲೆ ಉಂಟು ಮಾಡಬಲ್ಲವು ಎಂದು ತಿಳಿದು ಬಂದ ನಂತರ ಪ್ರಪಂಚದ ಇತಿಹಾಸವೇ ಬದಲಾಯಿತು. ಈ ಸೂಕ್ಷ್ಮ ಜೀವಿಗಳನ್ನು ಅಧ್ಯಯನ ಮಾಡುವ ವಿಜ್ಞಾನ ಪ್ರಗತಿ ಸಾಧಿಸಿದಂತೆಲ್ಲ ಹಲವಾರು ರೋಗಗಳ ಕಾರಣವನ್ನು, ಕೆಲವು ರೋಗಗಳಿಗೆ ಪ್ರತಿಯಾಗಿ ಲಸಿಕೆಗಳನ್ನೂ ಪತ್ತೆ ಮಾಡಲಾಯಿತು. 1875ರ ಸುಮಾರಿಗೆ ಮಲೇರಿಯಾ ಕಾಯಿಲೆಗೆ ಕಾರಣವನ್ನು ಹುಡುಕುವ ಪ್ರಕ್ರಿಯೆಗೆ ವೇಗ ದೊರೆತಿತು. 1879ರಲ್ಲಿ ಕೆಟ್ಟಗಾಳಿ ಪ್ರತಿಪಾದಕರಾದ ಇಟಲಿಯ ಕ್ರುಡೆಲಿ ಮತ್ತು ಜರ್ಮನಿಯ ಕ್ಲಬ್ಸ್ ಎಂಬ ಸೂಕ್ಷ್ಮಜೀವಿ ತಜ್ಞರು ಕೊಳಚೆ ನೀರಿನಲ್ಲಿ ಬೆಳೆದ ಒಂದು ಹೊಸ ಬಗೆಯ ಬ್ಯಾಕ್ಟೀರಿಯಾ ಪತ್ತೆ ಹಚ್ಚಿದರು. ಆ ಬ್ಯಾಕ್ಟೀರಿಯಾವನ್ನು ಪ್ರಯೋಗಾಲಯದಲ್ಲಿ ಬೆಳೆಸಿ ಮೊಲಗಳಿಗೆ ಚುಚ್ಚಿದಾಗ ಅವುಗಳಿಗೆ ಚಳಿಜ್ವರ ಕಂಡಿತು. ಜೊತೆಗೆ ಆ ಮೊಲಗಳ ಗುಲ್ಮದ ಅಂದರೆ ಸ್ಪ್ಲೀನ್ ಗಾತ್ರ ಹೆಚ್ಚಾಯಿತು. ಇವೆಲ್ಲವೂ ಮಲೇರಿಯಾ ಲಕ್ಷಣಗಳು. ಹೀಗಾಗಿ ಮಲೇರಿಯಾ ಕೂಡ ಒಂದು ಬ್ಯಾಕ್ಟೀರಿಯಾ ಕಾಯಿಲೆ ಎಂದು ನಂಬಿ ಆ ಬ್ಯಾಕ್ಟೀರಿಯಾವನ್ನು ಬ್ಯಾಸಿಲಸ್ ಮಲೇರಿಯೆ ಎಂದು ಕರೆದರು. ಫ್ರೆಂಚ್ ವೈದ್ಯ ಮತ್ತು ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಚಾರ್ಲ್ಸ್ ಅಲ್ಫೋನ್ಸ್ ಲವೆರಾನ್ ಅವರಿಗೆ ಈ ಬ್ಯಾಕ್ಟೀರಿಯಾ ತರ್ಕ ಸಮಂಜಸ ಎನಿಸಲಿಲ್ಲ. ಡಾಕ್ಟರ್ ಲೆವೆರಾನ್ಸ್ ಫ್ರೆಂಚ್ ಸೈನ್ಯಾಧಿಕಾರಿಯಾಗಿ
ಅಲ್ಜೀರಿಯಾ ಪ್ರಾಂತ್ಯದಲ್ಲಿ ನಿಯುಕ್ತರಾಗಿದ್ದರು. ಮಲೇರಿಯಾ ಅವರ ವಿಶೇಷ ಅಧ್ಯಯನದ ವಿಷಯವಾಗಿತ್ತು. ಮಲೇರಿಯಾದಿಂದ ಮರಣಿಸಿದ ರೋಗಿಗಳ ಗುಲ್ಮದಲ್ಲಿ ಒಂದು ರೀತಿಯ ಸಾಂದ್ರವಾದ ಬಣ್ಣ ಇರುತ್ತಿತ್ತು. ಗುಲ್ಮದ ಮುಖ್ಯ ಕೆಲಸ ವಯಸ್ಸಾದ ಅಥವಾ ರೋಗಪೀಡಿತ ಕೆಂಪು ರಕ್ತ ಕಣಗಳನ್ನು ರಕ್ತ ಪರಿಚಲನೆಯಿಂದ ತೆಗೆದು ಹಾಕುವುದು. ಮಲೇರಿಯಾ ಕಾಯಿಲೆಯಲ್ಲಿ ಗುಲ್ಮ ವಿಪರೀತವಾಗಿ ಊದಿ ದೊಡ್ಡದಾಗುತ್ತಿತ್ತು. ಹಾಗಾಗಿ ಮಲೇರಿಯಾ ರೋಗಿಗಳ ಗುಲ್ಮದಲ್ಲಿ ಕಾಣುವ ಸಾಂದ್ರವಾದ ಬಣ್ಣದ ಮೂಲ ಕೆಂಪು ರಕ್ತ ಕಣಗಳೇ ಆಗಿರಬೇಕು ಎಂದು ಡಾಕ್ಟರ್ ಲೆವೆರಾನ್ ಅವರ ತರ್ಕ. ಹೀಗಾಗಿ ಮಲೇರಿಯಾ ರೋಗಿಯ ಕೆಂಪು ರಕ್ತ ಕಣಗಳಲ್ಲಿ ಈ ರೀತಿಯ ಬಣ್ಣದ ಕೆಲವು ಅಂಶಗಳು ಇರಬೇಕು ಎಂಬ ನಂಬಿಕೆಯಿಂದ ಡಾಕ್ಟರ್ ಲೆವೆರಾನ್ ಸೂಕ್ಷ್ಮದರ್ಶಕದ ಮೂಲಕ ಕೆಂಪು ರಕ್ತ ಕಣಗಳನ್ನು ಅಧ್ಯಯನ ಮಾಡಲು ನಿರ್ಧರಿಸಿದರು. ಅವರ ಈ ಆಕಸ್ಮಿಕ ನಿರ್ಧಾರ ಮಲೇರಿಯಾ ಅಧ್ಯಯನದ ಅತ್ಯಂತ ಪ್ರಮುಖ ಘಟ್ಟವಾಗುತ್ತದೆ ಎಂದು ಅವರು ಊಹಿಸಿರಲಿಲ್ಲ. ಬಣ್ಣ ಹುಡುಕಿಕೊಂಡು ಹೋದವರಿಗೆ ನೊಬೆಲ್ ಬಹುಮಾನವೇ ಬಂದಿತು. ಮೊದಲಿಗೆ ಡಾಕ್ಟರ್ ಲೆವೆರಾನ್ ಮಲೇರಿಯಾ ರೋಗಿಗಳ ರಕ್ತದ ಬಿಂದುವನ್ನು ತೆಗೆದು ಅದನ್ನು ಗಾಜಿನ ಹಾಳೆಗೆ ಸವರಿ ಬೇರೆ ಯಾವುದೇ ಬಣ್ಣ ಮಿಶ್ರ ಮಾಡದೆ ಸೂಕ್ಷ್ಮದರ್ಶಕ ಯಂತ್ರದ ಅಡಿಯಲ್ಲಿ ಇಟ್ಟು ಕೆಂಪು ರಕ್ತ ಕಣಗಳನ್ನು ನೋಡಿದರು. ಅಲ್ಲಿ ಅವರಿಗೆ ಬಣ್ಣದ ಬದಲಿಗೆ ಆ ಬಣ್ಣವನ್ನು ಹೊತ್ತ ಸೂಕ್ಷ್ಮ ಜೀವಿಗಳು ಕಂಡವು. ಅಚ್ಚರಿಯೆಂದರೆ ಆ ಸೂಕ್ಷ್ಮ ಜೀವಿಗಳ ಆಕಾರ ಒಂದೇ ರೀತಿ ಇರಲಿಲ್ಲ. ಕೆಲವು ಕುಡುಗೋಲಿನಂತೆ, ಕೆಲವು ದುಂಡಗೆ, ಕೆಲವು ಉದ್ದನೆ ಗಾತ್ರದಲ್ಲಿ ಇದ್ದವು. ಕೆಲವು ಸೂಕ್ಷ್ಮ ಜೀವಿಗಳ ಹೊರ ಆವರಣದ ಸುತ್ತಲೂ ಕೂದಲಿನಂತಹ ರಚನೆ ಇತ್ತು. ಅವು ಚಾಟಿಯಂತೆ ಅಲುಗಾಡುತ್ತಾ ಆ ಸೂಕ್ಷ್ಮ ಜೀವಿಗಳ ಚಲನೆಗೆ ಕಾರಣವಾಗುತ್ತಿದ್ದವು. ಮಲೇರಿಯಾ ಪೀಡಿತರಾಗಿದ್ದ 200 ರೋಗಿಗಳ ರಕ್ತವನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಲೆವೆರಾನ್ ಅವರುಗಳ ಪೈಕಿ 148 ರೋಗಿಗಳಲ್ಲಿ ಈ ರೀತಿಯ ಸೂಕ್ಷ್ಮ ಜೀವಿಗಳನ್ನು ಪತ್ತೆ ಮಾಡಿದರು. ಇಂತಹ ಕೆಲವು ರೋಗಿಗಳ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ತುಂಬಾ ಈ ರೀತಿಯ ಸೂಕ್ಷ್ಮ ಜೀವಿಗಳು ತುಂಬಿಕೊಂಡು ಆ ರಕ್ತ ಕಣ ಒಡೆದು ಹೋಗುವುದನ್ನು, ಅದರಿಂದ ಆ ಸೂಕ್ಷ್ಮ ಜೀವಿಗಳು ರಕ್ತದಲ್ಲಿ ಪಸರಿಸುವುದನ್ನೂ ಕಂಡರು. ಅಲ್ಲದೆ ಸೂಕ್ಷ್ಮ ಜೀವಿಗಳು ಹೆಚ್ಚಾದಂತೆ ಬಣ್ಣದ ಪ್ರಮಾಣವೂ ಹೆಚ್ಚಾಗುವುದನ್ನು ಪತ್ತೆ ಮಾಡಿದರು. ಅಂದರೆ ಈ ಪರೀಕ್ಷೆಗಳ ಜೊತೆಗೆ ಮಲೇರಿಯಾ ರೋಗದ ಯಾವುದೇ ಲಕ್ಷಣ ಇಲ್ಲದ 100 ಜನರ ರಕ್ತವನ್ನು ಇದೇ ರೀತಿ ಪರೀಕ್ಷೆ ಮಾಡಿದರು. ಅವರ ಪೈಕಿ ಯಾರೊಬ್ಬರಲ್ಲೂ ಈ ರೀತಿಯ ಸೂಕ್ಷ್ಮ ಜೀವಿಗಳು ಕಾಣಲಿಲ್ಲ. ಈ ಸೂಕ್ಷ್ಮ ಅಧ್ಯಯನ ಮೂಲಕ ಮಲೇರಿಯಾ ರೋಗಿಗಳ ಕೆಂಪು ರಕ್ತ ಕಣಗಳಲ್ಲಿ ಕಂಡ ಆ ಎಲ್ಲಾ ಬೇರೆ ಬೇರೆ ಬಗೆಯ ರಚನೆಗಳು ಒಂದೇ ಪ್ರಭೇದದ ಸೂಕ್ಷ್ಮ ಜೀವಿಯ ಬೇರೆ ಬೇರೆ ರೂಪಗಳು ಎಂದು ಅವರ ಅನಿಸಿಕೆಯಾಯಿತು. ಅಧ್ಯಯನದ ಮುಂದಿನ ಹಂತದಲ್ಲಿ ಯಾವ್ಯಾವ ರೋಗಿಯಲ್ಲಿ ಈ ಸೂಕ್ಷ್ಮ ಜೀವಿಗಳು ಪತ್ತೆ ಆಗಿದ್ದವೋ ಅಂತಹ ಕೆಲವರಿಗೆ ಕ್ವಿನೀನ್ ಔಷಧ ನೀಡಿ ಪುನಃ ಅವರ ರಕ್ತವನ್ನು ಪರೀಕ್ಷೆ ಮಾಡಿದರು. ಅಂತಹವರ ರಕ್ತದಲ್ಲಿ ಆ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಬಹಳ ಕ್ಷೀಣವಾಗಿತ್ತು. ಕ್ವಿನೀನ್ ಪಡೆದ ಕೆಲವರಲ್ಲಂತೂ ಆ ಸೂಕ್ಷ್ಮ ಜೀವಿಗಳು ಸಂಪೂರ್ಣವಾಗಿ ನಿರ್ನಾಮವಾಗಿದ್ದವು. ಕ್ವಿನೀನ್ ಔಷಧ ಪಡೆಯದೇ ಇದ್ದ ರೋಗಿಗಳ ರಕ್ತದಲ್ಲಿ ಈ ಸೂಕ್ಷ್ಮ ಜೀವಿಗಳು ತಪ್ಪದೇ ಕಾಣುತ್ತಿದ್ದವು. ಈ ಎಲ್ಲಾ ಫಲಿತಾಂಶಗಳನ್ನು ಒಟ್ಟುಗೂಡಿಸಿದ ಡಾಕ್ಟರ್ ಲೆವೆರಾನ್ ತಾವು ಕಂಡ ಸೂಕ್ಷ್ಮ ಜೀವಿ ಬ್ಯಾಕ್ಟೀರಿಯಾಗಿಂತ ಭಿನ್ನವಾದ ಜೀವವರ್ಗ ಎಂದು ಸಾಧಿಸಿದರು. ಹೊರಮೈ ಮೇಲಿನ ಕೂದಲಿನಂತಹ ರಚನೆಗಳ ನೆರವಿನಿಂದ ಬಳುಕುತ್ತಾ ಚಲಿಸುವ ಅವನ್ನು ಆಸಿಲೇರಿಯಾ ಮಲೇರಿಯೆ ಎಂದು ಕರೆದರು. 1880 ಡಿಸೆಂಬರ್ನಲ್ಲಿ ಡಾಕ್ಟರ್ ಲೆವೆರಾನ್ ಅಂದಿನ ಪ್ರಖ್ಯಾತ ಮಲೇರಿಯಾ ತಜ್ಞರ ಸೂಕ್ಷ್ಮಜೀವಿ ಶಾಸ್ತ್ರಜ್ಞರ ಸಮ್ಮುಖದಲ್ಲಿ ತಮ್ಮ ಸಂಶೋಧನೆಯ ವಿವರಗಳನ್ನು ನೀಡಿದರು. ಆದರೆ ಅವರ ಮಾತನ್ನು ಯಾರೂ ನಂಬಲಿಲ್ಲ. ಅದರಿಂದ ಡಾಕ್ಟರ್ ಲೆವೆರಾನ್ ನಿರಾಶರಾಗಲಿಲ್ಲ. ತಮ್ಮ ಸಂಶೋಧನೆಯ ಮಹತ್ವದ ಬಗ್ಗೆ ಅವರಿಗೆ ಬಹಳ ನಂಬಿಕೆ ಇತ್ತು. ಸುಮಾರು 4 ವರ್ಷಗಳ ಸತತ ಪ್ರಯತ್ನದ ಮೂಲಕ ಅಂದಿನ ಹೆಸರಾಂತ ತಜ್ಞರ ಬಳಿ ಈ ವಿಷಯ ಚರ್ಚಿಸಿ ಮಲೇರಿಯಾ ಬಗೆಗಿನ ಸತ್ಯವನ್ನು ಅವರಿಗೆ ಮನದಟ್ಟು ಮಾಡಿಸಿದರು. 1885ರಲ್ಲಿ ಇಟಲಿಯ ಸೂಕ್ಷ್ಮಜೀವಿ ತಜ್ಞರ ತಂಡದ ಮಾರ್ಚಿಯಫವ ಮತ್ತು ಸೆಲ್ಲಿ ಅವರು ಡಾಕ್ಟರ್ ಲೆವೆರಾನ್ ಅವರು ಪತ್ತೆ ಮಾಡಿದ್ದ ಜೀವ ಪ್ರಭೇದವನ್ನು ಪ್ಲಾಸ್ಮೋಡಿಯಂ ಎಂದು ಕರೆದರು. 1887ರ ಸುಮಾರಿಗೆ ಆ ಕಾಲದ ಅತ್ಯಂತ ಹೆಸರಾಂತ ಸೂಕ್ಷ್ಮಜೀವಿ ತಜ್ಞರಾದ ಲೂಯಿ ಪಾಶ್ಚರ್,
ಚಾರ್ಲ್ಸ್ ಚೇಂಬರ್ಲ್ಯಾಂಡ್, ಎಮಿಲೆ ರೋಮನಾಸ್ಕಿ, ರಾಬರ್ಟ್ ಕಾಕ್ ಮೊದಲಾದ ಎಲ್ಲರೂ ಡಾಕ್ಟರ್ ಲೆವೆರಾನ್ ಅವರ ಸಂಶೋಧನೆಯ ಸತ್ಯವನ್ನು ಒಪ್ಪಿದರು. ಮಲೇರಿಯಾಕಾರಕ ಜೀವಿ ಯಾವುದೆಂದು ಪತ್ತೆಯಾಯಿತು. ಮಲೇರಿಯಾ ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಂಕ್ರಾಮಿಕ ಕಾಯಿಲೆ ಎಂದೂ ತಿಳಿದಿತ್ತು. ಆದರೆ ಕೆಂಪು ರಕ್ತ ಕಣಗಳನ್ನು ಆಕ್ರಮಿಸುವ ಈ ಸೂಕ್ಷ್ಮ ಜೀವಿಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಹೇಗೆ ಹರಡುತ್ತವೆ ಎಂಬ ವಿಷಯ ಸ್ಪಷ್ಟವಾಗಿರಲಿಲ್ಲ. 1895ರಲ್ಲಿ ಕೂಡ ಕೆಟ್ಟ ಗಾಳಿಯೇ ಮಲೇರಿಯಾಗೆ ಕಾರಣ, ಅದು ಕೆಟ್ಟ ನೀರಿನಲ್ಲಿ ಬೆಳೆಯುವ ಬ್ಯಾಸಿಲಸ್ ಮಲೇರಿಯೆ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಎಂದು ಪ್ರತಿಪಾದಿಸಿದ ಲೇಖನವೊಂದು ಅಮೆರಿಕದ ಪ್ರತಿಷ್ಠಿತ ವೈದ್ಯಕೀಯ ಪತ್ರಿಕೆಯೊಂದರಲ್ಲಿ ಪ್ರಕಟವಾಗಿತ್ತು. ಅಂದರೆ ಮಲೇರಿಯಾ ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡುತ್ತದೆ ಎಂದು ಸಾಧಾರವಾಗಿ ತೋರುವವರೆಗೆ ಪ್ಲಾಸ್ಮೋಡಿಯಂ ಜೀವಿಯೇ ಮಲೇರಿಯಾಕಾರಕ ಎಂದು ಪ್ರಪಂಚ ನಂಬುವಂತೆ ಇರಲಿಲ್ಲ. ಮಲೇರಿಯಾ ಹರಡುವಿಕೆಯನ್ನು ಪತ್ತೆ ಮಾಡಿದ ಕತೆ ಬಹಳ ರೋಚಕ. ಆ ಪ್ರಸಂಗದ ಕೇಂದ್ರ ಭಾರತ. ಇದು ನಡೆದದ್ದು 19ನೇ ಶತಮಾನದ ಕಡೆಯ ವರ್ಷಗಳಲ್ಲಿ. ಕಥೆಯ ನಾಯಕ ಭಾರತದಲ್ಲೇ ಹುಟ್ಟಿ ಬೆಳೆದ ಓರ್ವ ಬ್ರಿಟಿಷ್ ವೈದ್ಯ. 1888ರಲ್ಲಿ ಅಮೆರಿಕೆಯ ವೈದ್ಯ ಡಾಕ್ಟರ್ ಆಲ್ಬರ್ಟ್ ಕಿಂಗ್ ಮಲೇರಿಯಾ ಮತ್ತು ಸೊಳ್ಳೆಗಳ ನಡುವಣ ಸಂಬಂಧವಿದೆ ಎಂದು ಅನುಮಾನ ಪಟ್ಟಿದ್ದರು. 1884ರಿಂದ 1897ರ ನಡುವೆ ನಡೆದ ಅನೇಕ ಸಂಶೋಧನೆಗಳಿಂದ ಆನೆಕಾಲು ರೋಗ ಸೊಳ್ಳೆಗಳ ಮೂಲಕ ಹರಡುತ್ತದೆ ಎಂದು ಸಾಧಿಸಲಾಗಿತ್ತು. ಅಂದಿನ ಕಾಲದ ಸಾಂಕ್ರಾಮಿಕ ರೋಗಗಳ ಅಪ್ರತಿಮ ತಜ್ಞ ಎಂದು ಹೆಸರಾಗಿದ್ದ ಸರ್ ಪ್ಯಾಟ್ರಿಕ್ ಮ್ಯಾನ್ಸನ್ ಸೊಳ್ಳೆಗಳ ಮತ್ತು ಮಲೇರಿಯಾ ನಡುವಿನ ಸಂಬಂಧವನ್ನು ಪುರಸ್ಕರಿಸಿದರೂ ಅದು ಹರಡುವ ಬಗೆಯನ್ನು ವಿವರಿಸಲು ವಿಫಲರಾಗಿದ್ದರು. ತಮ್ಮ ಬದುಕಿನ ಸಾಕಷ್ಟು ಕಾಲವನ್ನು ಏಷ್ಯಾದ ಹಲವಾರು ದೇಶಗಳಲ್ಲಿ ಕಳೆದಿದ್ದ ಡಾಕ್ಟರ್ ಮ್ಯಾನ್ಸನ್ 1894ರಲ್ಲಿ ತಮ್ಮ ವೃದ್ಧಾಪ್ಯದಲ್ಲಿ ಬ್ರಿಟನ್ಗೆ ವಾಪಸ್ಸಾದರು. ಅವರು ಅಲ್ಲಿಯವರೆಗೆ ಮಲೇರಿಯಾ ರೋಗದ ಬಗ್ಗೆ ಮಾಡಿದ್ದ ಸಂಶೋಧನೆಯನ್ನು ಮುಂದುವರೆಸಲು ಓರ್ವ ಉತ್ತರಾಧಿಕಾರಿ ಬೇಕಿತ್ತು. ಅವರಿಗೆ ಅಚ್ಚರಿಯಾಗುವಂತೆ ಆ ಹೊಣೆ ನಿರ್ವಹಿಸಿ ಜಯಿಸಿದ್ದು 37 ವರ್ಷ ವಯಸ್ಸಿನ ಭಾರತದಲ್ಲಿ ನಿಯುಕ್ತರಾಗಿದ್ದ ವೈದ್ಯಕೀಯ ಸಂಶೋಧನೆಯ ಗಂಧ ಗಾಳಿ ಇಲ್ಲದ, ಕೆಲವೊಮ್ಮೆ ಮಾಡುವ ಕೆಲಸ ಬಿಟ್ಟು ಕತೆ ಕವನ ಎಂದು ದಿನಗಟ್ಟಲೆ ಅನ್ಯಮನಸ್ಕರಾಗುತ್ತಿದ್ದ, ಯಾವ ರೀತಿಯಲ್ಲೂ ಡಾಕ್ಟರ್ ಮ್ಯಾನ್ಸನ್ ಅವರ ವೈಜ್ಞಾನಿಕ ಶಿಸ್ತಿಗೆ ಸರಿಹೊಂದದ ಬ್ರಿಟಿಷ್ ಸೇನೆಯ ವೈದ್ಯ ಡಾಕ್ಟರ್ ರೊನಾಲ್ಡ್ ರಾಸ್. ಈ ಕಥೆ ಸೋಮವಾರದ ಸಂಚಿಕೆಯಲ್ಲಿ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.